ಅಲ್ಲ ಕಣ್ರಿ, ನಾವು ಸಂಸಾರ ಮಾಡೋಕೆ ಹಿಡಿದು ಇಷ್ಟು ವರ್ಷ ಆಯಿತು. ಒಂದಿನಕ್ಕಾದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಬಿಡ್ರಿ. ಬೇರೆ ಮನೆ ದೇವರಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ, ಒಳ್ಳೇದೇ. ಮನೆ ದೇವ್ರಿಗೆ ಹೋಗಿದ್ದು ಒಳ್ಳೇದೇ. ಆದರೂ ದಕ್ಷಿಣ ಕಾಶಿ ಧರ್ಮಸ್ಥಳಕ್ಕೆ ಹೋಗ್ಬೇಕಲ್ಲ ಒಂದ್ಸರಿ ನಾವು. ಹೆಂಗಿದ್ರು ಪುಟ್ಟರಂಗಜ್ಜರು ಹೇಳಿದ್ರೆ ಅವರು ಎಲ್ಲ ಒಟ್ಟಿಗೆ ಬರ್ತಾರತ್ತೆ. ನಾವು ಮಾತಾಡ್ಕೊಳ್ಳಲ್ಲ, ಒಟ್ಟಿಗೆ ಹೋಗೋದಲ್ರಿ ನೀವು. ನೀವು ಹ್ಞೂ ಅಂದರೆ ನಾನು ಪುಟ್ಟರಂಗಜ್ಜಿ ಸುಂದರಮ್ಮನೆಲ್ಲ ಕೇಳ್ತೀನಿ ಅಂತ ಎಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಣ. ನಂದೇನು ಅಭ್ಯಂತರ ಇಲ್ಲ ಕಣೆ. ನಾನು ನೀನು ಹೋದ್ರೂ ಓಕೆ. ಪುಟ್ಟರಂಗಜ್ಜರು, ರಂಗಜ್ಜ, ನಮ್ಮ ಕರಿಯಪ್ಪನವರು ಸೇರ್ಕೊಂಡು ಎಲ್ಲ ಹೋಗೋದೇನು ಆಸೆ. ಸುಂದರಮ್ಮರು ಬರ್ತಾರೆ ಹಂಗೆ ಕೇಳತ್ತಾಗ ಇನ್ನೇನು ಎಲ್ಲ ನಿನ್ನ ಆಸೆ ಅಂತೆ. ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ ಅತ್ಲಾಗೆ. ನನಗೂ ಈಡು ಜೋಡು ಸಿಕ್ಕಂಗೆ ಆಗತ್ತತ್ಲಾಗೆ. ನಾನು ನೀನು ಹೋಗೋಕ್ಕಿಂತ ನಮ್ಮ 4-5 ಮನೆ ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ಒಂದು ಬಸ್ ಗೀಸ್ ಮಾಡ್ಕೊಂಡು ಹೋಗ್ಬರೋಣ ಅತ್ಲಾಗೆ. ಅದು ಸರಿನೇ ಕಣ್ರಿ. ಬರೀ ಧರ್ಮಸ್ಥಳಕ್ಕೆ ಹೋದಾಗಲ್ಲ, ಮೊದಲು ಬರೀ ದೇವಸ್ಥಾನ ನೋಡ್ಕೊಂಬದಿತ್ತಂತೆ. ಇವಾಗ ಅಲ್ಲೇನೋ ವಿಮಾನ ಐತಂತೆ, ವಿಮಾನ ನಿಲ್ಲಿಸಿದಾರಂತೆ. ಕಾರುಗಳೆಲ್ಲ ಒಂದು ಕಡೆ, ಹಳೆ ಕಾರುಗಳೆಲ್ಲ ಒಂದು ಕಡೆ ಇಟ್ಕೊಂಡಿದಾರಂತೆ. ಅದೊಂಥರ ಹೊಸ ಸಂಗ್ರಹಾಲಯ ಥರ ಐತಂತೆ ಅದೊಂದು. ಆಮೇಲೆ ಒಂದು ಪಾರ್ಕ್ ಐತಂತೆ. ಆಮೇಲೆ ನೋಡು, ಒಂದು ಫಿಲಮ್ ಐತಲ್ಲ, ಭೂತಯ್ಯ ನಮಗ ಅಯ್ಯೋ ಫಿಲಮ್ಗೆ, ಗೊಮ್ಮಟೇಶ್ವರ ವಿಗ್ರಹ ಅದು ಐತಂತೆ. ಆ ಫಿಲಮ್ಗೆ ಗೊಮ್ಮಟೇಶ್ವರ ವಿಗ್ರಹ ಮಣಿಕಂಡೈತೆ, ಈಗ ನಿಲ್ಸಿದಾರಂತೆ. ಭಾಳ ಚೆನ್ನಾಗೈತೆ ಅದೆಲ್ಲ ನೋಡೋಕ್ಕೆ, ಭಾಳ ಚೆನ್ನಾಗೈತಂತೆ. ಹೋದಾರ ಬಂದಾರೆಲ್ಲ ಹೇಳ್ತಿರ್ತಾರೆ ಅತ್ಲಾಗೆ. ನಾವು ಅಷ್ಟೇ, ನಾವೆಲ್ಲ ಒಟ್ಟಿಗೆ ಹೋದಾಗ ನೋಡ್ಕೊಂಬರ್ಬೇಕು. ಆ ನೇತ್ರಾವತಿ ನದಿಲಿ ಒಂದ್ಸರಿ ಸ್ನಾನ ಹೋಗ್ಬಿಟ್ರೆ ಏನಿಲ್ಲ, ನಮ್ಮ ಪಾಪ ಯಾವ ಎಲ್ಲ ಕಳೆದೋಗ್ಬಿಡುತ್ತೆ ಅತ್ಲಾಗೆ. ಅದೊಂದು ಆಗ್ಬೇಕಂಡ್ರಿ. ಭಾಳ ಚೆನ್ನಾಗೈತೆ ಅತ್ಲಾಗೆ. ಒಂದ್ಸರಿ ಜೀವನದಾಗೆ ಧರ್ಮಸ್ಥಳ ನೋಡ್ಕೋಬೇಕು. ಸ್ವಾಮಿ ಮಂಜುನಾಥ ಸ್ವಾಮಿನ ನಾವು ದರ್ಶನ ಮಾಡ್ಕೋಬೇಕು. ಕಣದ ಇಡೀ ಜಗತ್ತು ಕಾಯ್ತಾರನೆ ಆ ಮಂಜುನಾಥ ಸ್ವಾಮಿ. ಆ ಮಂಜುನಾಥ ಸ್ವಾಮಿ ದರ್ಶನ ನಾವು ಧರ್ಮಸ್ಥಳಕ್ಕೆ ಹೋಗಿ ಮಾಡೋಣ ಅತ್ಲಾಗೆ. ಹೋಗ್ತಾ ದಾರಿಗೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಬರುತ್ತೆ. ಹೋಗೋರೆಲ್ಲ ಅಲ್ಲಿ ಬೈಕು, ಕಾರ್ಗಳು, ಬಸ್ಸು ಎಲ್ಲ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋದು. ನಾವು ಹಂಗೆ ಮಾಡಬೇಕು. ಪುಟ್ಟರಂಗಜ್ಜನ ಹೆಂಗಿದ್ರು ಒಂದು ಮಾತು ಕೇಳತ್ಲಾಗೆ, ಹೋಗೋಣ. ಕಣ್ರಿ, ಆಯಿತು. ಅದಕ್ಕೇನಂತೆ, ಹೆಂಗಿದ್ರು ಹೋಗ್ತೀವಿ ಅತ್ಲಾಗೆ. ಹಂಗೆ ನೀರು ಪಾರು ಹಿಡಿಯಕ್ಕೆ ಹೋದಾಗ ಹಂಗೆ ಸಿಗುತ್ತೆ ಪುಟ್ಟರಂಗಜ್ಜಿ. ಹಿಂಗೆ ಅಡ್ಡಾಡ್ತಿರುತ್ತೆ. ಅಜ್ಜಿ ಬಂದಾಗ ಆಯಿತು, ಅಥವಾ ನಾನೇ ಹೋಗಿ ಕೇಳ್ಕೊಂಬರ್ತೀನಿ ಅತ್ಲಾಗೆ. ಮನೆ ಮಂದಿ ಎಲ್ಲ ಹೋಗನ್ಕೊಂಡು ಪುಟ್ಟರಂಗಜ್ಜಿ ಅಂತ ಹೇಳ್ಬಿಟ್ಟು. ಸರಿ ಕಣ, ಆಯಿತು. ಆದರೆ ಅವರು ಬರ್ಬೇಕಾರಲ್ಲ ಬದು ಗಲಾಟೆ ಆಗಿರುತ್ತೆ. ಗಲಾಟೆ ಇದ್ರೇನೆ ಚಂದ. ಗಲಾಟೆ ಇಲ್ಲ ಅಂದರೆ ಸುಮ್ಮನೆ ಹೋಗಿ ಸುಮ್ಮನೆ ಬಂದಂಗೆ ಆಗುತ್ತೆ. ಹೋದ ಪುಟ ಬಂದ ಪುಟ ಹಂಗೆ ಆಗಿರಬಾರ್ದು. ಸ್ವಲ್ಪ ಗಲಾಟೆ ಗದ್ದಲ ಇರಬೇಕು. ಆಗಲಪ್ಪ ಬೆಳಗ್ಗೆ ಗಂಡ ಹೆಂಡತಿ ಅಚ್ಚುಕಟ್ಟಾಗಿ ಮಾತಾಡ್ಕೊಂಡು ಮುಗ್ಕೊಂಡ್ಬಿಟ್ಟಿದೆ. ಏನು ಕೆಲಸ ಕಾರ್ಯ ಇಲ್ಲ ನಿಮಗೆ? ಹೇಳ್ರಿ ಅತ್ಲಾಗೆ. ನೆನ್ನೆ ಗುಡ್ ಫ್ರೈಡೆ ಅಂತ ಏನೋ ಹಬ್ಬ ಅಂತೆ ಆಚರಣೆ ಮಾಡೋರೆ ಕ್ರಿಸ್ತಾನವರೆಲ್ಲ. ಏನು ಬಲು ಜೋರಾಗಿ ಆಚರಣೆ ಮಾಡಿದ್ರಪ್ಪ ಅವರಂತೂ. ಚರ್ಚ್ಗೆ ಹೋಗೋದಂತೆ, ಪ್ರಾರ್ಥನೆ ಮಾಡೋದಂತೆ, ಇನ್ನು ಏನೇನು ಮಾಡಿದ್ರಪ್ಪ. ಹೊರಗಡೆ ಎಲ್ಲ ಕೇಕು ಪಾಕು ಏನೋ ತಿನ್ಕೊಂಡು ಭಾಳ ಜೋರಾಗಿತ್ತಪ್ಪ ಹುಡುಗರು ಮಕ್ಕಳದು. ಸುಂದರಮ್ಮವರು, ಓಹೋ ಏನು ನಮ್ಮನೆ ಕಡೆ ಪಾದ ಬೆಳೆಸ್ಬಿಟ್ಟಿದ್ದೀರಾ, ಭಾಳ ದೂರ ಬಂದ್ಬಿಟ್ರಿ. ಬರೀ ಕೂತ್ಕೊಳ್ರಿ. ಏನಿಲ್ಲಣ್ಣ, ಹಿಂಗೆ ಒಂಚೂರು ಅಂಗಡಿಗೆ ಹೋಗಿತ್ತು. ಹೆಂಗಿದ್ರು ನಿಮ್ಮನೆ ಮುಂದೆ ಆಸೆ ಹೋಗ್ಬೇಕಲ್ಲ, ಅದಕ್ಕೆ ಹಿಂಗೆ ಬಂದೈತ್ಲಾಗ. ನೋಡಿದ್ವಿ ಯಾವ ತಿಳ್ದವ್ರು ಇಲ್ಲಿ ಒಟ್ಟು ಬಿಟ್ಕೊಂಡು ಬೆಳಗ್ಗೆ ಮಾತಾಡ್ಕೊಂಡು ಬಂದಿರಲ್ಲ, ಅದಕ್ಕೆ ಒಂದೆರಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೈತ್ಲಾಗ ನಿಂತ್ಕೊಂಡೆ. ಏನಿಲ್ಲ ಕಣ್ರಿ, ಸುಂದರಮ್ಮರ ಹಿಂಗೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ನಾವಿಬ್ರೇನೇನೋ ಹೋಗೋದತ್ಲಾಗೆ. ಅಕ್ಕಪಕ್ಕದವರು ಪುಟ್ಟರಂಗಜ್ಜಿ, ಅವ್ರ ಮನೆ ಮಕ್ಕಳು, ರಂಗಜ್ಜ, ಕರಿಯಪ್ಪನವರು, ನೀವು ನಿಮ್ಮ ಮನೆಯವರು, ಹಂಗೆ ಸರೋಜಮ್ಮನ ಕರ್ಕೊಂಡು ಎಲ್ಲ ಒಟ್ಟಿಗೆ ಬಸ್ ಗೀಸ್ ಮಾಡ್ಕೊಂಡು ಹೋಗಿ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಮಾತಾಡ್ಕೊಳ್ತಿದ್ವಿ ಅತ್ಲಾಗೆ. ಹೆಂಗೆ ಮಾತಾಡ್ಕೊಳ್ಳಿ ನೋಡ್ರಿ, ನಮ್ಮ ದರ್ಶನ ನೀವೇ ಬಂದ್ಬಿಟ್ರಿ ಅತ್ಲಾಗೆ. ಅದಕ್ಕೆ ಹೆಂಗೆ ಅಂದ್ಕೊಂಡಿದ್ದೀವಿ, ನೀವು ಬರ್ರಿ ಹೋಗೋಣ, ಹೋಗಿ ಬರೋಣ. ಮನೆ ಮಂದಿ ಎಲ್ಲ ಹೋಗಿ ದಕ್ಷಿಣ ಕಾಶಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಅತ್ಲಾಗೆ ಜೀವನ ಮಾಡ್ಕೊಂಬಂದತ್ಲಾಗೆ. ಆ ನೇತ್ರಾವತಿ ನದಿಯಲ್ಲಿ ನಾವು ಮುಳುಗ್ಲೇಬೇಕಾದ್ರು. ಆಯ್ತು ಬಿಡ ಅತ್ಲಾಗೆ. ನಾವು ಹಂಗೆ ಅಂದ್ಕೊಂಡಿದ್ವಿ. ನಾವು ನಮ್ಮ ಮನೆಯವರು 6 ತಿಂಗಳಾದ್ರೂ ಹೋಗೋಕ್ಕಾಗಿಲ್ಲ ನೋಡು ಅತ್ಲಾಗೆ. ಒಂದ್ಸರಿ ಹೋಗಿ ಬರ್ಬೇಕು ಅತ್ಲಾಗೆ. ನೀವು ಹೆಂಗಿದ್ರೆ ಹೊಂಟಿದ್ರಲ್ಲ, ನಾವು ಹೊಂಟಿವಿ ಅತ್ಲಾಗೆ. ನಮ್ಮ ಮನೆಯವ್ರಿಗೆ ಹೇಳಿ ಎಲ್ಲ ಒಟ್ಟಿಗೆ ಹೋಗಿ ಬರೋಣ ಅತ್ಲಾಗೆ. ಪುಟ್ಟರಂಗಜ್ಜಿ ಕೇಳ್ಬೇಕಾಯ್ತು, ನನ್ನ ಮಾತಿಗೆ ಇಲ್ಲ ಅಂತ ಹೇಳಲ್ಲ ಅವಜ್ಜಿ, ಆದರೂ ಕೇಳ್ಬೇಕಾಯ್ತು ಅತ್ಲಾಗೆ. ಒಂಚೂರು ಫೋನ್ ಮಾಡಮ್ಮ. ಸರಿ ಕಣೆ, ಹೇಳಮ್ಮ ಅತ್ಲಾಗೆ. ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ ಅತ್ಲಾಗೆ. ಇಲ್ಲೇ ಒಂದು ಕೂಗು ಹಾಕಿದ್ರೆ ಬರುತ್ತೆ ಅವಜ್ಜಿ. ಆದರೆ ಏನು ಕೆಲಸ ಕೆಲಸ ಮಾಡ್ಕೊಂಡು ಕೂತಿರುತ್ತೆ ಅತ್ಲಾಗೆ. ಆಮೇಲೆ ಸುಮ್ಮನೆ ಗಾಬರಿ ಆಗುತ್ತೆ. ಅದಕ್ಕೆ ಒಂದು ಫೋನ್ ಮಾಡಿ ಹೇಳ್ತೀನಿ ತಡಿ. ಕಣಮ್ಮ, ಫೋನ್ ಮಾಡಿ ಹೇಳಿ ಅತ್ಲಾಗೆ. ಪುಟ್ಟರಂಗಜ್ಜಿ ಇತ್ತೀಚೆಗೆ ಫೋನ್ ಇಟ್ಕೊಂಬೋದು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟೈತೆ. ಹಲೋ 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 ಪುಟ್ಟರಂಗಜ್ಜಿ, ನಾನು ಸುಂದರಮ್ಮ. ಬಾಯಿಲಿ ಸುಶೀಲಮ್ಮನ ಮನೆ ಹತ್ರ ಇದ್ದೀನಿ. ಸುಶೀಲಮ್ಮ, ಸುರೇಶರು, ಅಣ್ಣವರು ಎಲ್ಲ ಇದ್ದಾರೆ ಇಲ್ಲಿ. ಒಂಚೂರು ಬಾಯಿಲಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಕಣಜ್ಜಿ. ನಾವು ನಮ್ಮ ಮನೆಯವ್ರ ಹೊತ್ತಿಗೆ ಕೇಳ್ತೀನಿ ಅಂತಲಾಗೆ, ಹೋಗಿ ಬರೋಣ. ಇವರು ಹೊರಟಿದ್ದಾರೆ ಅಂತ ಅತ್ಲಾಗೆ. ನೀವು ನಿಮ್ಮ ಮನೆ ಮಕ್ಕಳೆಲ್ಲ ಹೋಗಿ ಬರೋಣ. ಒಂದು ಹೆಜ್ಜೆ ಬಂದೋಗಿ ಹೇಳ್ತೀನಿ ಸುಶೀಲಮ್ಮನ ಮನೆ ಮುಂದಿದ್ರೆ ಬಾಯಿಲಿ. ಕಣಜ್ಜಿ, ಇಲ್ಲೇ ಇರ್ತೀನಿ, ಎಲ್ಲಿ ಹೋಗಲ್ಲ. ನೀನು ಬರೋ ತನಕ ಇಲ್ಲೇ ಕರ್ಕೊಂಡು ಕೂತಿರ್ತೀನಿ. ಬಾ.
ಕಣಮ್ಮ ಬರುತ್ತೆ ಅಂತ ಅತ್ಲಾಗೆ ದೇವ್ರ ಪೂಜೆ ಮಾಡಕ್ಕೆ ಹೂವು ಕೊಯ್ತೈತಂತೆ. ತಡೆಯಮ್ಮ ಒಂದೆರಡು ಹೂವು ಇದಾವೆ ಕೊಯ್ದು ಬಂದ್ಬಿಡ್ತೀನಿ ದಾಸವಾಳದ ಅಂತ ಹೇಳ್ತು. ತಡಿ ಎಲ್ಲೂ ಹೋಗ್ಬೇಡ ಅಲ್ಲೇ ನಿಂತ್ಕೊಂಡಿರು. ಹಿಂಗೆ ಕೊಯ್ದಿಟ್ಟು ಹಂಗೆ ದೇವ್ರ ಮನೆಗೆ ಇಟ್ಟು ಹಂಗೆ ಬರ್ತೀನಿ. ಸ್ನಾನಕ್ಕೆ ನೀರು ಕಾಸಿದ್ದೆ ಅತ್ಲಾಗೆ ಬಂದತ್ಲಾಗ ಮಾತಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಿಡತ್ಲಾಗೆ ಅಂತ ಹೇಳ್ತು. ಬರ್ತತಿ ಇವಾಗ. ಕಣ್ರಿ ಸುಂದರಮ್ಮರ ಪುಟ್ರಂಗಜ್ಜಿ ಇತ್ತು ಅಂತಂದ್ರೆ ಅದ್ರ ಕಥೆನೇ ಬೇರೆತ್ಲಾಗೆ. ಅಜ್ಜಿ ಹತ್ರ ಒಂಚೂರು ಒಂದೆರಡು ಮಾತಾಡಿದ್ರೆ ಎಷ್ಟೋ ಸಮಾಧಾನ ನನಗೆ. ದಿನಕ್ಕೊಂದೆರಡು ಮಾತಾಡಬೇಕು, ಇಲ್ಲಾಂದ್ರೆ ಸಮಾಧಾನ ಇರಲ್ಲ ಕಣ್ರಿ ಸುಂದರಮ್ಮ. ಬರ್ರಿ ಅತ್ಲಾಗ ಕುತ್ಕೊಳ್ರಿ. ಅವಾಗಲಿಂದ ಬರ್ರಿ ನಿಂತ್ಕೊಂಡೆ ಮಾತಾಡಿದ್ರೆ ಕುತ್ಕೊಳ್ರಿ ಅತ್ಲಾಗೆ. ಇರ್ಲಿ ಬಿಡಣ್ಣ ಸುರೇಶಣ್ಣ, ಇರ್ಲಿ ಬಿಡ ಅತ್ಲಾಗೆ. ಅದೇ ಎಲ್ಲ ಒಟ್ಟುಬಿಟ್ಬಿಟ್ಟಿದ್ರೆ ಧರ್ಮಸ್ಥಳ ಅಂತ ಏನೋ ಹೇಳ್ತಿದ್ರಿ ಅತ್ಲಾಗೆ. ಹೇಳ್ರಿ ಏನು ಸಮಾಚಾರ ಅತ್ಲಾಗೆ? ಅದೇ ಕಣ್ಬಿಟ್ರಂಗಜ್ಜಿ, ನಾನು ನಮ್ಮ ಮನೆಯವರು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು 6 ತಿಂಗಳಾದ್ರೂ ಆಗಿಲ್ಲ ಅತ್ಲಾಗೆ. ಇವರು ಅಷ್ಟೇ ಒಂದು 6 ತಿಂಗಳಿಂದ ಹೋಗ್ಬೇಕು ಅಂತ ಹೇಳ್ತಿದ್ರಂತೆ ಸುಂದರಮ್ಮವರು. ಅವರು ಹೋಗಾಗಿಲ್ಲ ಅತ್ಲಾಗೆ. ಹೆಂಗಿದೆ ಅತ್ಲಾಗೆ ನಾವು ಹೋಗ್ತೀವಲ್ಲ, ಅಕ್ಕಪಕ್ಕದ ಮನೆಯೆಲ್ಲ ಸೇರ್ಕೊಂಡು ಒಂದು ಸಣ್ಣದಾಗ ಒಂದು ಬಸ್ ಮಾಡ್ಕೊಂಡು ಹೋಗಿ ಬರೋಣ ಅಂತೇಳಿ ಮಾತಾಡ್ಕೊಂಡಿದ್ವಿ. ಅದಕ್ಕೆ ನಾವು ಮಾತಾಡೋಣ ಸಾಲದೆ, ಅದಕ್ಕೆ ಸರೋಜಮ್ಮ ಸುಂದರಮ್ಮ ನೀವು ನಿಮ್ಮ ಮನೆ ಮಕ್ಕಳೆಲ್ಲ ಸೇರಿ ಹೋಗಿ ಬರೋಣ. ಅದಕ್ಕೆ ಒಂದೆರಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಕಳೆದ ಅತ್ಲಾಗೆ. ಬಾರಜಿ ಹೋಗಿ ಬರೋಣ ಅತ್ಲಾಗೆ. ಹೆಂಗಿದ್ರು ಇವಾಗ ಒಂಚೂರು ಬಿಡುವಾಗಿದ್ದೀವಿ. ಆಮೇಲೆ ಮಳೆ ಬಂತು ಅಂದರೆ ಮತ್ತೆ ಆಮೇಲೆ ಕೃಷಿ ಚಟುವಟಿಕೆ ಎಲ್ಲ ಆರಂಭ ಮಾಡ್ತೀವಿ. ಆಮೇಲೆ ನಾವು ಫ್ರೀ ಆಗಿರೋಕ್ಕಾಗಲ್ಲ ಅತ್ಲಾಗೆ. ಹೋಗೋಣ ಬಾ. ಕಣಮ್ಮ, ನನಗೋತ್ಲಾಗೆ ಸ್ವಾಮಿಯವ್ರ ದರ್ಶನ ಮಾಡ್ಬೇಕು ಅಂತ ಒಂದು 2-3 ತಿಂಗಳಿಂದ ಅಂತ ಅಂದ್ಕೊಂಡಿದ್ದೆ. ಹೋಗ್ಬೇಕು ಅಂತ ಮಾತಾಡ್ಕೊಂತಿದ್ದೆ ಮನೇಲಿ. ಆಗ್ತಿಲ್ಲ ಅತ್ಲಾಗೆ. ಒಂದು ಆದ್ಮೇಲೆ ಒಂದು ಕೆಲಸ ಗೊತ್ತಾಕೋಣ ಅತ್ಲಾಗೆ. ಒಂದ್ಸರಿ ಆದರೂ ಬಿಡು ಮಾಡ್ಕೊಳತ್ಲಾಗೆ ಒಂದ್ಸರಿ ಹೋಗಿ ಬಂದ್ಬಿಡು ನಡ್ರಿ ಅತ್ಲಾಗೆ. ನನ್ನಿಂದ ಸಂಪೂರ್ಣ ಸಹಕಾರ ಐತೆ, ನಾನು ಸಂಪೂರ್ಣ ಒಪ್ಪಿಗೆ ಐತಮ್ಮ. ನಾವೆಲ್ಲ ಒಂದು ಬಸ್ ಮಾಡ್ಕೊಂಡು ಸ್ವಾಮಿಯವ್ರ ದರ್ಶನ ಮಾಡ್ಕೊಂಡು ಮೊನ್ನೆ ಸ್ವಾಮಿಗೆ ಅಡ್ಡ ಬಿದ್ದು ಅತ್ಲಾಗೆ ಬಂದ್ಬಿಡೋಣ ಅತ್ಲಾಗೆ. ಎಷ್ಟೊಂದು 1000 ಜನಕ್ಕೆ ಅನ್ನ ಹಾಕ್ತಾರೆ ಧರ್ಮಸ್ಥಳದ ಜನಗಳು. ಹಂಗಾಗಿ ನಾವು ಹೋಗಿ ಸ್ವಾಮಿಯವ್ರ ದರ್ಶನ ಮಾಡ್ಕೊಂಡು ನಮ್ಮ ಜೀವನ ಪಾಲನ ಮಾಡ್ಕೊಂಬನ. ಸರಿ ಕಣ ಪುಟ್ರಂಗಜ್ಜಿ, ಹಂಗಾರೆ ಒಬ್ಬೇ ಆಯ್ತಲ್ಲ ಬಿಡ್ರಿ ಅತ್ಲಾಗೆ. ಆದರೂ ಮನೆ ಮಕ್ಕಳಿಗೆ ಒಂದು ಮಾತು ಹೇಳ್ಬಿಡ್ರಿ ಅತ್ಲಾಗೆ. ಎಲ್ಲ ಒಟ್ಟಿಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೆ ಇಷ್ಟ ಇದೆ, ಅವರಿಗೆ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಸಮಸ್ಯೆ ಆಗೋದು ಬೇಡ. ಯಾವುದಕ್ಕೂ ಒಂದು ಮಾತು ಹೇಳ್ಬಿಡ್ರಿ ಅತ್ಲಾಗೆ ಪುಟ್ರಂಗಜ್ಜಿ. ಸರಿ ಕಣಮ್ಮ, ನಾನು ಒಂಚೂರು ತೋಟದಲ್ಲಿ ಒಂಚೂರು ಕೆಲಸ ಐತೆ, ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ನೀರು ಬಿಟ್ಟು ಬಂದಿದ್ದೆ, ನೀರು ಆಗಿರ್ತವೆ, ಬೋರ್ ಆಫ್ ಮಾಡಿ ಬರ್ತೀನಿ. ಸರಿ ಆಯ್ತು, ಹೋಗ್ಬರ್ರಿ. ಬಾ ಪುಟ್ಟಗಜ್ಜಿ ಕುತ್ಕ. ಎಲ್ಲೋಕೆ ಅತ್ಲಾಗೆ ಕುತ್ಕ ಬಾ ಇಲ್ಲಿ. ಮನೆಗೆ ಒಂದು ರಾಶಿ ಕೆಲಸ ಇದೆ ಅತ್ಲಾಗೆ. ಈ ಸುಂದರ ಬಂದಳು ಬಾ ಇಲ್ಲಿ ಅಂತ ಫೋನ್ ಮಾಡೋದು ಅತ್ಲಾಗೆ. ಅದಕ್ಕೆ ಒಂಚೂರು ಅರ್ಜೆಂಟ್ ಏನೋ ಇರ್ಬೋದು ಅಂದ್ಕೊಂಡು ಬಂದ ನಮ್ಮ ಅತ್ಲಾಗೆ. ಧರ್ಮಸ್ಥಳ ವಿಚಾರ ಅಲ್ಲ, ಉಡಾಫ್ರ ಮಾಡ್ಬಾರ್ದು ಅಂತೇಳಿ ಬಂದೆ. ಆಯ್ತು ಕಣೆ, ನಾನು ಬರ್ತೀನಿ. ನಮ್ಮ ಮನೆ ಮಕ್ಕಳೆಲ್ಲ ಹೊಳ್ತಾರೆ, ಹೋಗಿ ಬರೋಣ ಅಂತ ಹೇಳು. ನಮ್ಮ ಯಜಮಾನ್ರೇನು ನಾನು ಹೇಳಿದೆ ವಾಕ್ಯ, ನಾನು ಹೇಳಿದ್ರೆ ಮುಗಿದೋಯ್ತು ಅತ್ಲಾಗೆ. ಅವ್ರು ಬರ್ತಾರೆ, ಮಾತೆ ಕೇಳಿದವರು. ನಮ್ಮ ಮನೇಲಿ ನಾನು ಹೇಳಿದ್ವಿ ವಾಕ್ಯನೇ. ಆದರೂ ಅತ್ಲಾಗೆ ಒಂದು ಮಾತು ಎಲ್ಲರಿಗೂ ಹೇಳ್ಬಿಡ್ತೀನಿ. ಹಿಂಗೆಲ್ಲರೂ ಹೋಗೋಣಪ್ಪ ಧರ್ಮಸ್ಥಳಕ್ಕೆ. ಹೋಗಿ ಅತ್ಲಾಗೆ ತುಂಬ ವರ್ಷಗಳೇ ಆಗೋದು ಅತ್ಲಾಗೆ. ಎಲ್ಲರೂ ಹೋಗ್ತಾರೆ ಅತ್ಲಾಗೆ. ನಾವು ಅವ್ರ ಜೊತೆಗೆ ಕೂಡ್ಕೊಂಡು ಎಲ್ಲ ಒಟ್ಟಿಗೆ ಬರೋಣ ಅಂತೇಳಿ ನಮ್ಮ ರಂಗಜ್ಜ, ನನ್ನ ಸೊಸೆ, ನನ್ನ ಮೊಮ್ಮಗ ಅಂಕನ್ಗೆ, ಮುಖ್ಯವಾಗಿ ನನ್ನ ಮಗ ಕರಿಯಪ್ಪನಿಗೆ ಹೇಳ್ಬೇಕು ಅತ್ಲಾಗೆ. ಅವನು ಅಲ್ಲಿದಲ್ಲೇ ಓಡಾಡ್ತಿರ್ತಾನೆ ಅತ್ಲಾಗೆ. ಕೋರ್ಟು ಕೇಸಿ ಕಚೇರಿ ಅಂದ್ಕೊಂಡು ಅಲ್ಲಿ ಬರೀ ಜನಗಳಿಗೆ ಹೆಲ್ಪ್ ಮಾಡ್ಕೊಂಡು ಓಡಾಡೋದ್ಲಾಗೆ. ಅದೇನಿಲ್ಲ, ಸುಮ್ಮನೆ ಸಹಾಯ ಮಾಡೋದತ್ಲಾಗೆ. ಅದಕ್ಕೆ ಫಸ್ಟ್ ಅವನಿಗೆ ಹೇಳ್ಬಿಟ್ಟು ಕೂಡ ಹಾಕ್ಬಿಡ್ತೀನಿ. ಇಲ್ಲಾಂದರೆ ಆಮೇಲೆ ಅದು ಇದು ಅಂದ್ಕೊಂಡು ಹೊಂಟ್ಬಿಡ್ತಾನೆ ಅತ್ಲಾಗೆ. ಸರಿ ಕಣ್ಬಿಟ್ರಂಗಜ್ಜಿ. ಹಂಗಾದ್ರೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಎಲ್ಲ ಸಿದ್ಧ ಮಾಡ್ಕೊತೀನಿ. ಒಂಚೂರು ಕೆಲಸಗಳಿದಾವೆ. ಅಜ್ಜಿ, ಸುಶೀಲಮ್ಮ ಬರ್ತೀನಿ ಕಣಮ್ಮ ನಾನು. ನೀವು ಅಷ್ಟೇ ಹೋಗೋಕ್ಕೆಲ್ಲ ಸಿದ್ಧ ಮಾಡ್ಕೊಳ್ರಿ. ಬರ್ತೀನಿ. ಆಯಿತು, ಒಲೆ ಮೇಲೆ ಹಾಲಿಟ್ಟಿದ್ದೆ, ಬರ್ತೀನಿ.